ಅವರ ಫ್ಯಾಮಿಲಿಯಿಂದ ಮತ್ತೊಬ್ಬರು ಸಚಿವರಾದರು ಸರ್ ಈಗ ಸಂಪುಟದಲ್ಲಿ ನಮ್ಮ ಕಡೆಯಿಂದ ಫ್ಯಾಮಿಲಿ ಕಡೆಯಿಂದ ಮತ್ತು ಶಿವಮೊಗ್ಗ ಜಿಲ್ಲೆ ಸಮಾಜದ ಕಡೆಯಿಂದ ಮತ್ತು ಕರ್ನಾಟಕಕ್ಕೆ ಬಂಗಾರಪ್ಪನವರು ಕೊಟ್ಟಿರ್ತಕ್ಕಂಥ ಕೊಡುಗೆಯಿಂದ ಕೊಟ್ಟಿದ್ದ ಸಂತೋಷ ಪಡ್ತಕ್ಕಂಥ ವಿಚಾರ. ಐ ಹೋಪ್ ಹಿ ವಿಲ್ ಡೂ ಗುಡ್ ಜಾಬ್. ಇನ್ನು ಸೊರಬ ಕ್ಷೇತ್ರಕ್ಕೆ, ಶಿವಮೊಗ್ಗ ಜಿಲ್ಲೆಗೆ, ಕರ್ನಾಟಕಕ್ಕೆ ಉತ್ತಮವಾಗಿರ್ತಕ್ಕಂಥ ಒಂದು ಸೇವೆ ಮಾಡ್ತಕ್ಕಂಥ ಒಂದು ಸೌಭಾಗ್ಯ ಸಿಕ್ಕಿದೆ. ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು, ಚೆನ್ನಾಗಿ ಮಾಡಬೇಕು ಅಂತೇಳಿ ನಾನು ಆಶಿಸ್ತೀನಿ. ರಾಜ್ಯ ಸರ್ಕಾರ ಈಗ 136 ಸೀಟ್ ಗೆಲ್ಲೋದ್ರಿಂದ ಬಡ್ಗೇರಿ ಅವರಿಗೆ ಬೇಸಿಕಲಿ ಅವರು ಕಾಂಗ್ರೆಸ್ಸಿನ ಇಂಟರ್ನಲ್ ಮ್ಯಾಟ್ರಸ್ಸು. ಬಟ್ ಸ್ವಾಭಾವಿಕವಾಗಿ ವಿ ಆರ್ ಇನ್ ದ ಲಾಸ್ಟ್ ಲ್ಯಾಪ್ ಆಫ್ ದ ಗೌರ್ಮೆಂಟು. ಇನ್ನು 1.5 ವರ್ಷ 2 ವರ್ಷ ಇರತಕ್ಕಂಥದ್ದು. ನನಗೇನು ಆ ಥರದ್ದು ಅನಿಸೋದಿಲ್ಲ. ಅಥವಾ ಸರ್ಕಾರ ಬೀಳಿಸಬೇಕು ಅನ್ನೋ ಇಚ್ಛೆನೂ ಕೂಡ ನಮ್ಮ ಪಕ್ಷದಿಂದ, BJP ಪಕ್ಷದಿಂದ ಯಾವುದೇ ಥರದ ಆ ಥರ ಭಾವನೆ. ಆ್ಯಂಡ್ ಈ ಸರಿ ಒಂದು ಸ್ವಲ್ಪ ನಮಗೆ ಮಳೆ ಈ ಒಂದು ವಾರದಿಂದ ಚೆನ್ನಾಗಾಗಿದ್ದರೂ ಕೂಡ ಬರಗಾಲದ ಛಾಯೆಯಿಂದ ನಾವು ಹೊರಗಡೆ ಬಂದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ರಾಜಕೀಯದ ಉದ್ದೇಶವನ್ನು ಬಿಟ್ಟುಬಿಟ್ಟು ಆಡಳಿತವನ್ನು ಉತ್ತರ ಕರ್ನಾಟಕಕ್ಕೆ ವಿಶೇಷವಾಗಿ ಇನ್ನೂ ಕೂಡ ಮಳೆ ಸ್ವಸೂತ್ರ ಆಗದೇ ಇರತಕ್ಕಂಥ ಪರಿಸ್ಥಿತಿ ಇರೋದರಿಂದ ರೈತ ಸಂಕಷ್ಟದಲ್ಲಿದ್ದಾನೆ. ತತ್ಕ್ಷಣ ಇದಕ್ಕೆ ಸರ್ಕಾರ ಹೆಚ್ಚಿನ ಗಮನ ಕೊಡಬೇಕು ಮತ್ತು ಅವರ ನೆರವಿಗೆ ಬರಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಆದರೆ ಸರ್ಕಾರ ಬೀಳತಕ್ಕಂಥದ್ದು ಅಥವಾ ಬೀಳಿಸ್ತಕ್ಕಂಥ ಮಾತುಗಳು ಉದ್ಭವಿಸೋದಿಲ್ಲ ಅಂತೇಳಿ ಭಾವಿಸ್ತೀನಿ. ಅವರ ಫ್ಯಾಮಿಲಿಯಿಂದ ಮತ್ತೊಬ್ಬರು ಸಚಿವರಾದರು ಸರ್ ಈಗ ಸಂಪುಟದಲ್ಲಿ ನಮ್ಮ ಕಡೆಯಿಂದ ಫ್ಯಾಮಿಲಿ ಕಡೆಯಿಂದ ಮತ್ತು ಶಿವಮೊಗ್ಗ ಜಿಲ್ಲೆ ಸಮಾಜದ ಕಡೆಯಿಂದ ಮತ್ತು ಕರ್ನಾಟಕಕ್ಕೆ ಬಂಗಾರಪ್ಪನವರು ಕೊಟ್ಟಿರ್ತಕ್ಕಂಥ ಕೊಡುಗೆಯಿಂದ ಕೊಟ್ಟಿದ್ದ ಸಂತೋಷ ಪಡ್ತಕ್ಕಂಥ ವಿಚಾರ. ಐ ಹೋಪ್ ಹಿ ವಿಲ್ ಡೂ ಗುಡ್ ಜಾಬ್. ಇನ್ನು ಸೊರಬ ಕ್ಷೇತ್ರಕ್ಕೆ, ಶಿವಮೊಗ್ಗ ಜಿಲ್ಲೆಗೆ, ಕರ್ನಾಟಕಕ್ಕೆ ಉತ್ತಮವಾಗಿರ್ತಕ್ಕಂಥ ಒಂದು ಸೇವೆ ಮಾಡ್ತಕ್ಕಂಥ ಒಂದು ಸೌಭಾಗ್ಯ ಸಿಕ್ಕಿದೆ. ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು, ಚೆನ್ನಾಗಿ ಮಾಡಬೇಕು ಅಂತೇಳಿ ನಾನು ಆಶಿಸ್ತೀನಿ. ರಾಜ್ಯ ಸರ್ಕಾರ ಈಗ 136 ಸೀಟ್ ಗೆಲ್ಲೋದ್ರಿಂದ ಬಡ್ಗೇರಿ ಅವರಿಗೆ ಬೇಸಿಕಲಿ ಅವರು ಕಾಂಗ್ರೆಸ್ಸಿನ ಇಂಟರ್ನಲ್ ಮ್ಯಾಟ್ರಸ್ಸು. ಬಟ್ ಸ್ವಾಭಾವಿಕವಾಗಿ ವಿ ಆರ್ ಇನ್ ದ ಲಾಸ್ಟ್ ಲ್ಯಾಪ್ ಆಫ್ ದ ಗೌರ್ಮೆಂಟು. ಇನ್ನು 1.5 ವರ್ಷ 2 ವರ್ಷ ಇರತಕ್ಕಂಥದ್ದು. ನನಗೇನು ಆ ಥರದ್ದು ಅನಿಸೋದಿಲ್ಲ. ಅಥವಾ ಸರ್ಕಾರ ಬೀಳಿಸಬೇಕು ಅನ್ನೋ ಇಚ್ಛೆನೂ ಕೂಡ ನಮ್ಮ ಪಕ್ಷದಿಂದ, BJP ಪಕ್ಷದಿಂದ ಯಾವುದೇ ಥರದ ಆ ಥರ ಭಾವನೆ. ಆ್ಯಂಡ್ ಈ ಸರಿ ಒಂದು ಸ್ವಲ್ಪ ನಮಗೆ ಮಳೆ ಈ ಒಂದು ವಾರದಿಂದ ಚೆನ್ನಾಗಾಗಿದ್ದರೂ ಕೂಡ ಬರಗಾಲದ ಛಾಯೆಯಿಂದ ನಾವು ಹೊರಗಡೆ ಬಂದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ರಾಜಕೀಯದ ಉದ್ದೇಶವನ್ನು ಬಿಟ್ಟುಬಿಟ್ಟು ಆಡಳಿತವನ್ನು ಉತ್ತರ ಕರ್ನಾಟಕಕ್ಕೆ ವಿಶೇಷವಾಗಿ ಇನ್ನೂ ಕೂಡ ಮಳೆ ಸ್ವಸೂತ್ರ ಆಗದೇ ಇರತಕ್ಕಂಥ ಪರಿಸ್ಥಿತಿ ಇರೋದರಿಂದ ರೈತ ಸಂಕಷ್ಟದಲ್ಲಿದ್ದಾನೆ. ತತ್ಕ್ಷಣ ಇದಕ್ಕೆ ಸರ್ಕಾರ ಹೆಚ್ಚಿನ ಗಮನ ಕೊಡಬೇಕು ಮತ್ತು ಅವರ ನೆರವಿಗೆ ಬರಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಆದರೆ ಸರ್ಕಾರ ಬೀಳತಕ್ಕಂಥದ್ದು ಅಥವಾ ಬೀಳಿಸ್ತಕ್ಕಂಥ ಮಾತುಗಳು ಉದ್ಭವಿಸೋದಿಲ್ಲ ಅಂತೇಳಿ ಭಾವಿಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.